ಬಿಬಿಎಂಪಿ ಚೀಫ್ ಕಮಿಷನರ್ ಆದ ಶ್ರೀ ಮಹೇಶ್ವರ್ ಸಾಹೇಬ್ರವರು, ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿಲ್ಲ ನಮ್ಮ ಜಾಯಿಂಟ್ ಕಮಿಷನರ್ಸ್ ಈಸ್ಟ್ ವೆಸ್ಟ್ ಟ್ರಾಫಿಕ್ ಮತ್ತು ಕ್ರೈಮ್, ಹಾಗೂ ಇಲ್ಲಿ ಉಪಸ್ಥಿತಿಲ್ಲ ನಮ್ಮ ACPs, DCPs ಮತ್ತು ಈ ಒಂದು ಪೀಸ್ ಕಮಿಟಿ ಮೀಟಿಂಗು ಕೇಂದ್ರ ಬಿಂದುವಾಗಿ ತಾವು ಇಲ್ಲಿ ಬಂದಿದ್ದೀರ. ನಮ್ಮ ಬೆಂಗಳೂರು ನಗರದ ಬೇರೆ ಬೇರೆ ಠಾಣೆ ವ್ಯಾಪ್ತಿಯಿಂದ ತಾವೆಲ್ಲ ಬಂದಿದ್ದೀರ. ಮೊದಲಾಗಿ ನಾನು ತಮ್ಮೆಲ್ಲರಿಗೆ ನಮ್ಮ ಪೊಲೀಸ್ ವತಿಯಿಂದ, ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ತಾವು ಯಾಕೆಂದರೆ ಒಳ್ಳೆಯ ಸಜೆಷನ್ ತಾವು ಕೊಟ್ಟಿದ್ದೀರ. ಇದು ಒಂದು ಹೇಳಬೇಕಾದ್ರೆ ಈ ಒಂದು ಹಬ್ಬದ ವಾತಾವರಣ ಸ್ಟಾರ್ಟ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು 2ನೇ ತಾರೀಕಿದೆ. ಇನ್ನು ಮುಂದಿನ ತಿಂಗಳಲ್ಲಿ ಮತ್ತು ಈ ತಿಂಗಳಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಎಲ್ಲ ಬರುತ್ತೆ. ಸೊ ಒಂದು ರೀತಿಯಿಂದ ನಾವು ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ನಿಮಗೆ ಕೂಡ ಈಗ ಅನ್ಸಿರ್ಬೋದು, ಇಲ್ಲ ನಾವು ಕೂಡ ನಮ್ಮ ಏರಿಯಾಗೆ ಹೋಗಿ ಏನೇನು ಮಾಡಬೇಕು ನಾವು ಮಾಡ್ತೀವಿ ಅಂತ. ಸೊ ನಮ್ಮ ಪೊಲೀಸ್ ಕೂಡ, ನಮ್ಮ ಬಿಬಿಎಂಪಿ ಚೀಫ್ ಕಮಿಷನರ್ ಸಾಹೇಬ್ ಕೂಡ ಹೇಳಿದ್ರು, ನಾವು ಕೂಡ ನಮ್ಮ ಏನೋ ಕರ್ತವ್ಯ ಇದೆ, ನಮ್ಮ ಏನೋ ರೋಲ್ ಇದೆ, ನಾವು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇದು ಒಂದು ಸ್ಟಾರ್ಟಿಂಗ್ ಇದೆ. ಸೊ ಒಳ್ಳೆಯ ರೀತಿಯಿಂದ ಸ್ಟಾರ್ಟ್ ಆಗಬೇಕು, ಒಳ್ಳೆ ರೀತಿ ಒಳ್ಳೆ ರೀತಿಯಿಂದ ನಡೆಸಬೇಕು ಮತ್ತು ಮುಗಿಸಬೇಕು ಅಂತ ನಮ್ಮದು ಒಂದು ನಿಮ್ಗೆಲ್ಲರಿಗೂ ಅಪೀಲ್ ಇದೆ. ದಯವಿಟ್ಟು ಶಾಂತ ರೀತಿಯಿಂದ ನಾವು ಎಲ್ಲರೂ ಆಚರಿಸಬೇಕು. ನಮ್ಮ ಏರಿಯಾದಲ್ಲಿ ಏನೇನು ಹಬ್ಬ ಇದೆ. ನಾನು ಕೂಡ ಇಲ್ಲಿ ಅಡಿಷನಲ್ ಕಮಿಷನರ್ ಈಸ್ಟ್ ಆಗಿ 2 ವರ್ಷ ಕೆಲಸ ಮಾಡಿದ್ದೀನಿ, 7 ವರ್ಷ ಹಿಂದೆ. ಇದೇ ವೇದಿಕೆ ಮೇಲೆ ನಮ್ಮ ಕಮಿಷನರ್ ಸಾಹೇಬ್ ಜೊತೆಗೆ ನಾವು ಮೀಟಿಂಗ್ ಅಟೆಂಡ್ ಮಾಡಿ ಈಸ್ಟ್ ಝೋನ್ ನಾವು ಏನು ಹೇಳ್ತೀವಿ, ಅಲ್ಲಿ ಈಸ್ಟ್ ಝೋನಲ್ಲಿ ಸಾಕಷ್ಟು ಒಂದು ಬಂದೋಬಸ್ತ್ ನಾವು ಮಾಡ್ತೀವಿ ಗಣೇಶ ಹಬ್ಬ ಟೈಮಲ್ಲಿ ಮತ್ತು ಈದ್ ಮಿಲಾದ್ ಟೈಮಲ್ಲಿ. ಮತ್ತು ಜೊತೆಗೆ ವೆಸ್ಟ್ ಝೋನಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ಕಡೆ ಬಂದೋಬಸ್ತ್ ಆಗ್ತದೆ. ಇಲ್ಲಿವರೆಗೆ ನಾವು ನೋಡಿದಂಗೆ ಯಾವುದು ಸಮಸ್ಯೆ ಬೆಂಗಳೂರು ನಗರದಲ್ಲಿ ಆಗಿಲ್ಲ. ಮತ್ತು ಮುಂದಿನ ದಿವಸದಲ್ಲಿ ನನಗೆ ಭರವಸೆ ಇದೆ, ನಮ್ಮ ಪೊಲೀಸ್ಗಿಂತ ನಿಮ್ಮ ಮೇಲೆ ನಮಗೆ ಭರವಸೆ ಇದೆ. ನೀವು ನಮಗೆ ಸಹಕಾರ ಕೊಡ್ತೀರಾ ಮತ್ತು ನಮಗೆ ಏನೇನು ಸಲಹೆ ಸೂಚನೆ ನೀವು ಕೊಟ್ಟಿದ್ದೀರಾ ಅದೆಲ್ಲ ಪ್ರಾಕ್ಟಿಕಲ್ ಸಲಹೆ ಸೂಚನೆ ಇದೆ. ಬಿಬಿಎಂಪಿ ಸಾಹೇಬರು ಕೂಡ ಹೇಳಿದರು. ಯಾಕೆಂದರೆ ಪಾಟ್‌ಹೋಲ್ಸ್ ಬಗ್ಗೆ ನಿಮಗೆ ಗೊತ್ತಿರಲಿ, ನಮ್ಮ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರು ಒಂದು ಪಟ್ಟಿ ಮಾಡಿ ABC ಅಂತ ಕ್ಯಾಟಗರೈಸ್ ಮಾಡಿ ಅವರು ಆಲ್ರೆಡಿ ನಮ್ಮ ಬಿಬಿಎಂಪಿ ಆಫೀಸರ್ಸ್ಗೆ ಅವರು ಕೊಟ್ಟಿದ್ದಾರೆ. ಮತ್ತು ಆ ರೀತಿ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ ಮೊನ್ನೆ. ಎಲ್ಲಿ ಹಬ್ಬದು ಆಮೇಲೆ ಪ್ರೊಸೆಷನ್ಸ್ ಹೋಗ್ತಿದೆ ಆ ಕಡೆ ಸ್ವಲ್ಪ ನೀವು ಪ್ರಯಾರಿಟಿಯಲ್ಲಿ ಕೆಲಸ ತಗೊಳ್ಳಿಕ್ಕೆ ನಮ್ಮ ಬಿಬಿಎಂಪಿ ಆಫೀಸರ್ಸ್ಗೆ ನೀವು ಗೈಡ್ ಮಾಡಿ. ಸೊ ಅದು ಕೆಲಸ ಆಲ್ರೆಡಿ ಚಾಲೂ ಆಗಿದೆ. ಮುಂದಿನದು ನಮ್ಮ ಕೆಲವು ಕಡೆ ಈ ಕಲ್ಯಾಣಿ ಬಗ್ಗೆ ಅಥವಾ ಲೇಕ್ಸಲ್ಲಿ ಇನ್ನು ಜಾಸ್ತಿ ಕೆಪಾಸಿಟಿ ಇರಬೇಕು, ಅಥವಾ ಡ್ರಮ್ಸ್ ಇಟ್ಕೊಳ್ಳಿಕ್ಕೆ, ಅಥವಾ ಈ ಮೊಬೈಲ್ ಟ್ರ್ಯಾಕ್ಟರ್ ಅಥವಾ ಟ್ರಕ್ಕಲ್ಲಿ ಚಿಕ್ಕ ಗಣೇಶ ವಿಸರ್ಜನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ. ಅದು ಕೂಡ ಯಾವುದು ಆಗುತ್ತೆ ನನ್ನ ಪ್ರಕಾರ. ಇನ್ನು ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು ಪಟ್ಟಿ ಕೊಟ್ಟರೆ ಖಂಡಿತ ಅದನ್ನು ನಮ್ಮ ಬಿಬಿಎಂಪಿ ವತಿಯಿಂದ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಇದು ಮರ ಕಟ್ ಮಾಡಲಿಕ್ಕೆ ಅದು ಇಂಪಾರ್ಟೆಂಟ್, ಭಾಳ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಅವರು. ಯಾಕೆಂದರೆ ಇದು ಒಂದು ಯಾವುದು ಕಟ್ಟೆ ನಡೆದಿದ್ದು ವಯರ್ಗಾಗಿ ಒಂದು ಸಮಸ್ಯೆ ಆಗಿದ್ದು ಅನ್ನೋದು ಆಗಬಾರ್ದು. ಸೊ ಅದು ನಮ್ಮ ಪೊಲೀಸ್ ಆಫೀಸರ್ಸ್ಗೆ ನಾವು ಹೇಳ್ತೀವಿ, ಆ ರೂಟ್ ವೈಸ್ ಹೋಗಿ ಚೆಕ್ ಮಾಡಲಿಕ್ಕೆ. ಮತ್ತು CCTV ಅಳವಡಿಸ್ಲಿಕ್ಕೆ ಕೂಡ ಅವರು ಯಾವ ಪ್ರತಿ ಸಲ ಆಗುತ್ತೆ, ಈ ಸರಿ ಕೂಡ ನಾವು ಹೇಳ್ತೀವಿ. ನಮ್ಮ ಕಾಟನ್ಪೇಟೆ ಒಬ್ಬ ಹೇಳಿದ್ರು, ಕ್ಯಾಮ್ರಾದ ಪೋರ್ಷನ್ ಸರಿ ಇಲ್ಲ, ಇದ್ರ ಬಗ್ಗೆ ನಾವು ಗಮನ ಇಟ್ಟು ನಾವು ಸರಿಪಡಿಸ್ತೀವಿ. ಮೈಕ್ ಲೈಸೆನ್ಸ್ ಮತ್ತು ಪರ್ಮಿಷನ್ಸ್ ತಗೊಳ್ಳಿಕ್ಕೆ ಒಂದು ಸರಳ ಅಂದರೆ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಟೈಪ್ ಇರಬೇಕು ಅಂತ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಖಂಡಿತ ನಿಮಗೆ ಸಮಸ್ಯೆ ಆಗಬಾರ್ದು. ಯಾಕೆಂದರೆ ನೀವು ಇದರಲ್ಲಿ 10 ದಿವಸ ಕಟ್ಕೊಂಡ್ರೆ ನಿಮಗೆ ಸೆಲೆಬ್ರೇಟ್ ಮತ್ತು ಅರೇಂಜ್ಮೆಂಟ್ಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗಲ್ಲ, ನಮಗೆ ಗೊತ್ತಿದೆ. ಸೊ ಖಂಡಿತ ನಾವು ಅದರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಆದಷ್ಟು ಬೇಗ ಪರ್ಮಿಷನ್ಸ್ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಟ್ರಾಫಿಕ್ ವಿಂಗ್ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಯಾಕಂದರೆ ಎಲ್ಲಿ ಪ್ರೊಸೆಷನ್ ಇರಲಿ ಅಥವಾ ಯಾವುದು
ಹಬ್ಬ ಟೈಮಲ್ಲಿ ಎಸ್ಪೆಷಲಿ ಸಿಟಿ ಮಾರ್ಕೆಟ್ ಏರಿಯಾದಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಜನ ಹೋಗ್ತಾರೆ. ಟ್ರಾಫಿಕ್ ಮೊದಲೇ ನಾವು ಕ್ಲಿಯರ್ ಮಾಡಿಬಿಟ್ರೆ ನೋ ಪಾರ್ಕಿಂಗ್, ಅದು ನಮ್ಮ ಜನಕ್ಕೆ ಅನುಕೂಲ ಆಗುತ್ತೆ. ಸೊ ಪೊಲೀಸ್ ಸ್ಟೇಷನ್ಸ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಇದೆ, ಎಲ್ಲಿ ಗಾಡಿ ಸುಮಾರು ಟೈಮ್ ಇದೆ. ಕೆಲವು ಕಡೆ ನಾವು ನೋಟಿಸ್ ಮಾಡಿದ್ದೀವಿ, ಅವ್ರದ್ದು ಗಾಡಿ ಯೂಸ್ ಆಗ್ತಾ ಇಲ್ಲ, ಒಂಥರ ಕಂಡೆಮ್ ಆಗಿ ಗಾಡಿ ಸುಮಾರು ತಿಂಗಳ ಗಂಟೆ ಅಲ್ಲಿ ರೋಡ್ ಮೇಲೆ ಇದೆ. ಅಂಥದ್ದೊಂದು ಈಗಲೇ ಐಡೆಂಟಿಫೈ ಮಾಡಿಬಿಟ್ಟು ಈಗಲೇ ಅದಕ್ಕೆ ಇದು ಮಾಡಿ, ಕೆಲವು ವ್ಯಾಪ್ತಿಯಲ್ಲಿ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ, ಒಂದು ಒಳ್ಳೆಯ ಪರಿಣಾಮ ಬಂದಿದೆ. ಇನ್ನು ಮುಂದಕ್ಕೆ ನಿಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ರೋಡ್ ಕ್ಲಿಯರ್ ಇರಬೇಕು. ರೋಡ್ ಕ್ಲಿಯರ್ ಇದ್ರೆ ಬೇಗ ಎಲ್ಲ ಕೆಲಸ ಆಗುತ್ತೆ. ಪೊಲೀಸ್ ವತಿಯಿಂದ ನಾವು ಕೇಳಬೇಕಂದ್ರೆ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಾವು ಏನು ಕಂಡೀಷನ್ಸ್ ನಾವು ಕೊಡ್ತೀವಿ ಆ ಕಂಡೀಷನ್ಸ್ಗೆ ಖಂಡಿತ ನಾವು ಸಹಕಾರ ಕೊಡಬೇಕು. ಇಲ್ಲಾಂದ್ರೆ ಸುಮ್ಮನೆ ನಾವು ನಿಮ್ಮ ಮೇಲೆ ಕೇಸ್ ಮಾಡಬೇಕು ಅಥವಾ ಘರ್ಷಣೆ ಆಗಲಿಕ್ಕೆ ಅದೆಲ್ಲ ಅವಕಾಶ ಕೊಡಬಾರ್ದು. ಕಂಡೀಷನ್ಸ್ ನಾವು ಹಾಕ್ತೀವಿ ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಅನುಕೂಲಕ್ಕೆ. ನಾವೇನು ನಿಮಗೆ ತೊಂದರೆ ಮಾಡಬೇಕು ಅಂತ ಕಂಡೀಷನ್ಸ್ ಆಗ್ತಾ ಇಲ್ಲ. ಕಂಡೀಷನ್ಸ್ ಪೊಲೀಸ್ ಅವರು ಅದು ಅಬ್ಸರ್ವ್ ಮಾಡಿ ಆ ಏರಿಯಾದಲ್ಲಿ ಎಲ್ಲಿಗೆ ಹೋಗಬೇಕು, ಯಾವ ರೂಟ್ಗೆ ಹೋಗಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಎಲ್ಲಿ DJ ಇರಬಾರ್ದು, ಇಂಥ ಕಂಡೀಷನ್ಸ್ ಹಾಕುವಾಗ ಕೆಲವು ಉದ್ದೇಶ ಇರ್ತದೆ. ಅದು ನಾವು ಸುಮ್ಮನೆ ಲೆಕ್ಕಕ್ಕೆ ಕಾಟಾಚಾರಕ್ಕೆ ನಾವು ಕಂಡೀಷನ್ ಹಾಕಲ್ಲ. ಕಂಡೀಷನ್ ಹಾಕಿದ ಮೇಲೆ ತಾವು ಪಾಲಿಸಬೇಕು ಮತ್ತು ಒಳ್ಳೆ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ನಾವು ಒಂದು ಅಪೀಲ್ ಇದೆ. ಬೆಂಗಳೂರು ನಗರದಲ್ಲಿ ಇಲ್ಲಿ ನಮ್ಮ ಅಶೋಕ್ ನಗರ ಫಸ್ಟ್ ಯಾರು ಮಾತಾಡಿದ್ರು ಅವ್ರು ಹೇಳಿದ್ರು, ಇಷ್ಟು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ, ಮತ್ತು ಇಲ್ಲಿ ಇಂಥ ಮೀಟಿಂಗ್ಸ್ಗೆ ನೀವು ಅಟೆಂಡ್ ಆಗ್ತೀರ. ಟೌನ್ ಹಾಲ್ ಒಂದು ಸಿಟಿ ಸೆಂಟರಲ್ಲಿ ಇದೆ, ತಾವೆಲ್ಲ ಬಂಡೆಪಾಳ್ಯ, ಬೇಗೂರು, ಇಲ್ಲಿಂದ ದೂರದ ಜಾಗದಿಂದ ತಾವು ಬಂದಿದ್ದೀರ. ಸೊ ಅದು ನಮ್ಮ ಪೊಲೀಸ್ ಸ್ಟೇಷನ್ ವತಿಯಿಂದ ತಾವು ಬಂದಿದ್ದೀರ. ಖಂಡಿತ ಈ ಟ್ರಾಫಿಕಲ್ಲಿ ಇಲ್ಲಿ ಬರಲಿಕ್ಕೆ ಕೂಡ ಕಷ್ಟ ಇದೆ ನಿಮಗೆ, ಅದೊಂದು. ಬಟ್ ನಿಮಗೆ ಗೊತ್ತಿದೆ ಇದು ಬಹಳ ನಾವು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತಾವು ಇಲ್ಲಿ ಬಂದಿದ್ದೀರ. ದಟ್ ಈಸ್ ಇಟ್ ಸೆಲ್ಫ್ ಶೋಸ್ ದಟ್ ನೀವು ನಮ್ಮ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಸಹಕರಿಸ್ತೀರಾ. ಮತ್ತು ಈ ಪೂರ್ತಿ ಒಂದು ತಿಂಗಳು ಏನು ಮುಂದೆ ನಾವು ಹಬ್ಬ ಆಚರಿಸ್ತೀವಿ, ದಿಸ್ ಯು ವಿಲ್ ಮೇಕ್ ಇಟ್ ಒಂಥರ ನೀವು ನಮ್ಗೆಲ್ಲರೂ ಒಂದು ಮಾದರಿಯಾಗಿ ಮಾಡಬೇಕಂತ ನಮ್ಮ ಮೈಸೂರು ಸಾಹೇಬ್ ಹೇಳಿದರು. ಇಲ್ಲಿ ಆಚರಿಸುವಾಗ ಎಲ್ಲ ರೀತಿಯಿಂದ, ಅದು ಪರಿಸರ ಸ್ನೇಹ ಇರಲಿ ಅಥವಾ ಶಾಂತಿ ರೀತಿಯಿಂದ ಇರಲಿ ಅಥವಾ ವಿಜೃಂಭಣೆಯಿಂದ ಇರಲಿ, ಎಲ್ಲ ರೀತಿಯಿಂದ ಇಲ್ಲಿ ಒಂದು ಮಾದರಿ ನೀವು ಮಾಡ್ತೀರಾ ಅಂತ ನಮಗೆ ಭರವಸೆ ಇದೆ. ತಾವು ಖಂಡಿತ ಮಾಡ್ತೀರಾ ಕೂಡ. ಮತ್ತು ನಾನು ಮತ್ತು ನಮ್ಮ ಮೈಸೂರು ಸಾಹೇಬ್ ಮಾತಾಡ್ಕೊಂಡಿದ್ದೀವಿ. ಈ ಮುಂದಿನ ದಿವಸದಲ್ಲಿ, ಮುಂದಿನ ವಾರದಲ್ಲಿ ನಿಮ್ಮ ಮೇಜರ್ ಏರಿಯಾ ಇದೆ, ಅಲ್ಲಿ ಪರ್ಸ್ನಲಿ ನಾವು ಭೇಟಿ ಮಾಡ್ತೀವಿ. ಸಾಹೇಬ್ ಒಪ್ಕೊಂಡಿದ್ದಾರೆ ಅವರು. ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ನೀವೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತಿದ್ರೆ ಖಂಡಿತ ನಾವು ಬಂದು ಅಲ್ಲಿ ನಮ್ಮ ಡೈರೆಕ್ಟಾಗಿ ನಾವು ನೋಡ್ತೀವಿ ಏನು ಸಮಸ್ಯೆ ಇದೆ ಮತ್ತು ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ. ಇಷ್ಟು ಹೇಳಿ ನಾನು ನಮ್ಮ ಎಲ್ಲ ಸಿಟಿ ಪೊಲೀಸ್ ಆಫೀಸರ್ಸ್ ಮತ್ತು ನಮ್ಮ BBMP ಎಲ್ಲ ಆಫೀಸರ್ಸ್ ಎಲ್ಲರಿಗೆ, ವಿಶೇಷವಾಗಿ ನಮ್ಮ ಚೀಫ್ ಕಮಿಷನರ್ ಸಾಹೇಬ್ಗೆ, ಅವರು ಬೆಳಗ್ಗೆಯಿಂದನೇ ಇಡೀ ಸಿಟಿ ತಿರುಗಾಡ್ತಾ ನೀವು ನೋಡ್ತಿರ್ಬೋದು. ಇಡೀ ಸಿಟಿಗೆ ಅವರು ಏನು ಅವ್ರಿಗೆ ಒಂದು ಇಷ್ಟ ಇದೆ, ಒಂದು ಇಚ್ಛಾಶಕ್ತಿ ಇದೆ, ಕಣ್ಣಲ್ಲಿ ನೋಡಿ ಏನು ಸಮಸ್ಯೆ ಇದೆ ತಕ್ಷಣ ಸಾಲ್ವ್ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಕೇಳಿದೆ ಒಂದು ಡೇಟ್ ಕೊಡಲಿಕ್ಕೆ. ಯಾಕೆಂದರೆ ಮುಂದಿನ ದಿವಸದಲ್ಲಿ ನಮ್ಮ 15 ಆಗಸ್ಟ್ ಬೇರೆ ಬೇರೆ ಕಾರ್ಯಕ್ರಮ ಬರ್ತದೆ. ತಾವು ಸರ್ ಅವರು ಇಮಿಡಿಯೇಟ್ಲಿ ನಮ್ಮ ರಿಕ್ವೆಸ್ಟ್ಗೆ ಒಪ್ಪಿಕೊಂಡು, ಇಲ್ಲ ನಾವು ಬೇಗ ಇದು ಮಾಡಬೇಡ, ಯಾಕೆಂದರೆ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ನಾನು ಇನ್ನೊಮ್ಮೆ ಸೇರಿ ಚೀಫ್ ಕಮಿಷನರ್ ಸಾಹೇಬ್ಗೆ ನಮ್ಮ ಎಲ್ಲ ಸಿಟಿ ಪೊಲೀಸ್ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇದೇ ರೀತಿ ಅವ್ರದ್ದು ಸಹಕಾರ ಸಿಗಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಉಪಸ್ಥಿತಿ ಎಲ್ಲ ಭಾಗಗಳು ಯಾರು ಬಂದಿದ್ರು ಅವರೆಲ್ಲರಿಗೂ ತಮ್ಮೆಲ್ಲರಿಗೂ ಇನ್ನೊಂದು ಸರಿ ವಂದಿಸಿ, ನಗರ ಪೊಲೀಸ್ ಒಳ್ಳೆಯ ಹೆಸರು ಪಡಲಿಕ್ಕೆ ತಾವೆಲ್ಲ ಕಾರಣ ಇದ್ದೀರಾ. ಇನ್ನು ಮುಂದೆ ಇದೇ ರೀತಿ ಸಹಕಾರ ಕೊಡ್ತೀರಾ ಮತ್ತು ನಮಗೆ ಹೆಲ್ಪ್ ಮಾಡ್ತೀರಾ. ನಾನು ಇನ್ನೊಂದು ಸರಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.